ಅಜ್ಜಿದು ರೊಟ್ಟಿ ಹಿಟ್ಟು ಆತು. ಅದಕ್ಕೆ ಒಂದು ಲಾಸ್ಟ್ ಮುಟ್ಗಿ ಮಾಡಿಕೊಡ್ಬೇ ಅಮ್ಮ ಅಂದೆ. ಆಯ್ತಂತೇಳಿ ಮಾಡಾಕ ರೊಟ್ಟಿ ಮಾಡ್ಯಾರ. ಈ ಥರ ದಪ್ಪಾಗಿ ಮಾಡ್ಬೇಕು ರೊಟ್ಟಿನ. ಹಿಂಗ ಹೊಟ್ಟಿ ಉಬ್ಬಿಸಿ ಬೆನೆಸ್ಬೇಕ್ರಿ. ರೊಟ್ಟಿನ ಮೆತ್ತಗೆ ಬೆನೆಸ್ಬೇಕ. ಹೊಟ್ಟಿ ಉಬ್ಬಿಸಿ ಬೆನೆಸ್ಬೇಕ. ತುಪ್ಪ ಏನೇನು ಹಾಕ್ಲ್ಬೇ ಅಮ್ಮ? ತುಪ್ಪ ಹಾಕ್ಲ? ತುಪ್ಪ ಹುಣ್ಚಿಕಡ್ಡಿ ಶೇಕಾಯ ಶೇಖಾರ ಶೇಖಾರ ತುಪ್ಪ ಖಾರ ಹಾಕ್ರಿ. ಸ್ವಲ್ಪ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ರಿ, ಇಷ್ಟ ಆಗ್ತೈತಿ. ಖಾರ ಹಾಕ್ ಮಮ್ಮಿ, ಇನ್ನು ಸ್ವಲ್ಪ ಹಾಕ್ಬೇಕು ಖಾರ. ಪೂರ ಹಾಕ ಹಂಗ ಅಂತಂದ್ರೇನಲ್ಲ. ಹುಂಚಿ ಹಿಂಡಿ, ಶೇಖಾರ. ಏನು ಶೇಖಾರ ನಾವು ರೆಡಿ ಮಾಡಿವಲ್ರಿ, ಇದು ಇಂಪಾರ್ಟೆಂಟ್. ಇದೀಗ ಏನು ಇಂಗ್ರೀಡಿಯೆಂಟ್ಸ್ ಹಾಕಿವಿ ಅಂತಂದು ಬೇಕಂದ್ರೆ ಕಮೆಂಟ್ ಮಾಡ್ರಿ, ಇನ್ನೊಂದ್ಸರಿ ಮಾಡಿ ತೋರಿಸ್ತೀವಿ. ಇದೇ ಟೇಸ್ಟ್ ಕೊಡೋದು. ಆ ಮುಟ್ಗಿಗೆ ಏನು ಹಾಕ್ತಿವಲ್ಲ, ಇದ ಹಿಂಡಿನ ಭಾಳ ಟೇಸ್ಟ್ ಕೊಡ್ತೈತಿ. ಹಿಂಗ ಕಿವುಚ್ಬೇಕು ನೋಡ್ರಿ. ಒಳ್ಳು ಅಥವಾ ರುಬ್ಬದ ಒಂದು ಕಲ್ಲು ಇದ್ರ ಅದ್ರಾಗ ಹಾಕಿ ಕುಟ್ಬೋದು ಒಣಕಿಲೆ. ಕಲ್ಲು ಇರ್ತೈತಲ್ಲ, ಅದು ಕುಟ್ಟಾಕ ತಗೊಂಡಿರ್ತೀವಿ. ಅಂತ ಕಲ್ಲದ ಕುಟ್ಟಬಹುದು. ಹಾ, ಕುಟ್ಬೋದು. ನಾವು ಮೆತ್ತಗ ಬೆನ್ಸಿದ್ರ ಕೈಲೇ ಹಿಂಗ್ ಉಂಡೆ ಆಗ್ಬಿಡ್ತೈತ್ರಿ. ಬೇಯಿಸಿ ಕಿವುಚಿದ್ರ ಮೆತ್ತಗ ಆಗ್ಬಿಡ್ತೈತಿ. ಲಾಸ್ಟ್ ರೊಟ್ಟಿನ ಹಿಂಗ ದಪ್ಪಗೆ ಮಾಡ್ಕೊಂಡು ನೋಡ್ರಿ. ಉಪ್ಪ, ಖಾರ, ಹುಂಚಿಕಾಯಿ ಚಟ್ನಿ ಎಲ್ಲ ನಮ್ ನಿಂಬೆಕಾಯಿ ಚಟ್ನಿ, ಹುಳಿ ಹಾಕು. ಹುಂಚಿ ಹಿಂಡಿ ಹಾಕಿದ್ರೆ ಭಾಳ ಟೇಸ್ಟ್ ಕೊಡ್ತೈತಿ. ರೆಡಿ ಆತ್ ನೋಡ್ರಿ. ಥ್ಯಾಂಕ್ ಯು ಬೇ ಅಮ್ಮ. ಬರ್ರಿ ಮುಟ್ಗಿ ತಿಂದು ನೋಡಮ್ಮ ಹೆಂಗೈತಿ ಟೇಸ್ಟ್ ಅಂತ. ಸ್ಪೈಸಿ ಆಗಿರ್ಬೇಕ್ರಿ ಇದು, ಅಂದ್ರೆ ಟೇಸ್ಟ್ ಕೊಡ್ತೈತಿ. ಹುಂಚಿ ಹಿಂಡಿ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಫ್ಲೇವರ್ ಚೆನ್ನಾಗೈತೆ. ಮಶೆ ಖಾರ, ತುಪ್ಪ, ನೀವು ಮಾಡ್ತಾರ್ರಿ ಮನ್ಯಾಗ, ತಿನ್ರಿ, ಆರೋಗ್ಯಕ್ಕೂ ಒಳ್ಳೇದು. ಥ್ಯಾಂಕ್ ಯು.